ಕಾರು ಬಂಗ್ಲೆ ಐಶೋ ಆರಾಮಿ ಇರ್ತದೆ ಎಲ್ಲ, ಆದರೆ ಒಂದು ಖಿನ್ನತೆ, ಒಂದು ಡಿಪ್ರೆಷನ್ ಇರ್ತದೆ. ಇದೇ ಇಷ್ಟೇ ಲೈಫ್ ಅಲ್ಲ, ಏನು ಮಾಡೋದು ಎಲ್ಲ ಅಂತ ಒಂದು ಡಿಪ್ರೆಷನ್ ಬಂದ್ಬಿಡ್ತದೆ. ಆ ಡಿಪ್ರೆಷನ್ನು ಈ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ಕಡಿಮೆ ಆಗ್ತದೆ. ಜೋರಾಗಿ ಶ್ವಾಸ ತಗೊಂಡು ಜೋರಾಗಿ ಶ್ವಾಸಕೋಶದಲ್ಲಿ ಆ ಹೋಲ್ಸ್ ಮುಚ್ಚಿರ್ತವೆ, ಅವೆಲ್ಲ ಶೀತ, ಅಲರ್ಜಿ, ಅಸ್ತಮ, ಅಸ್ತಮ ಇವರು ಇನ್ನ 5-10 ಜೋರಾಗಿ ನಾರ್ಮಲ್ ಸ್ಥಿತಿ ಇದ್ದವರು 3 ನಿಮಿಷದಿಂದ 5 ನಿಮಿಷ ಹೈ ಸ್ಥಿತಿ ಇದ್ದವರು ಪಾಸ್ ಮಾಡಬಾರ್ದು. ಆಮೇಲೆ ನಿಮ್ಮ ಕೆಪಾಸಿಟಿ ಪ್ರಕಾರ ಮಾಡ್ತಾ ಹೋಗಿ. ಈಗ ಯಾವ ಪ್ರಾಣಾಯಾಮ ಮಾಡಿದೆ? ನಾನು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದೆ. ಜೋರಾಗಿ ಶ್ವಾಸ ತಗೊಂಡೆ, ಜೋರಾಗಿ ಶ್ವಾಸ ಬಿಟ್ಟೆ. ಇದರಿಂದ ನನಗೆ ಮೇಲಿನ ಮೇಲೆ ಆಗೋ ನೆಗಡಿ ಆಗ್ತದೆ, ಅದು ಕಡಿಮೆ ಆಯಿತು. ಅಲರ್ಜಿ, ಫುಡ್ ಅಲರ್ಜಿ ಪ್ರಾಣಾಯಾಮ ಮಾಡಿದ್ರು ಅದನ್ನು ಅನುಭವಿಸಿ ಅದನ್ನ ಶಿಬಿರ ಮುಗಿದ ಮೇಲೆ ಎಲ್ಲರೂ ಗೊತ್ತಿರಲಾರ್ದವ್ರು ಕಲಿತೀರಿ, ಪ್ರಾಣಾಯಾಮ ಕಲಿತೀರಿ ಅಂತಂದ್ರೆ ಹೊಸಬ್ರದಿರಿ. ಕೇವಲ ನಾವು ಬಿಡ್ತೀವಿ ಹೊಟ್ಟೆ ಬೆರಳು. ಈಗ ಮುಂದೆ ಸ್ಟ್ರೆಚ್ ಮಾಡಿ, ಕಾಲು ಮುಂದೆ ಮುಂದೆ ಹಿಂದೆ ಹಿಂದೆ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಮಾಡಿ. ಮತ್ತೊಂದ್ಸಾರಿ ಮುಂದೆ ಮುಂದೆ ಸ್ಟ್ರೆಚ್ ಮಾಡೋದು, ತಿರುಗಿಸಿದೆ. ಸೂಕ್ಷ್ಮ ವ್ಯಾಯಾಮ, 1ನೇಯ ಸೂಕ್ಷ್ಮ ವ್ಯಾಯಾಮ ಇದೆ. ಇದರಲ್ಲಿ ಸೂಕ್ಷ್ಮ ವ್ಯಾಯಾಮದಲ್ಲಿ ಜೋಳ, ಗೋಧಿ, ಪುಟಾಣಿ ಮತ್ತು ವ್ಯಾಯಾಮ ಕಷ್ಟ ಅನ್ನಿಸ್ತದ ಮಾಡಲಾರ್ದವರಿಗೆ. ಮಾಡ್ತಾ ಹೋಗಿ. ಬಟರ್ಫ್ಲೈ, ನಾನು ನಡೀತಾ ಇದ್ದೇನೋ ಹಾರ್ತಾ ಇದ್ದೇನೋ ಅಂತ. ಮೂರನೆಯ ಸೂಕ್ಷ್ಮ ವ್ಯಾಯಾಮ. ಹಿಂದೆ ಸರಿಸ್ತಾರ, ಮುಂದೆ ಬೆವರು ಬರಕತ್ತದ ನೋಡ್ರಿ. ಕೈ ಕೆಸರಾದರೆ ಬಾಯಿ ಮೊಸರು. ಅದಕ್ಕೆ ನಾವು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಇದನ್ನು ಮಾಡಿದರೆ, ಆದರೆ ಹೆಲ್ತ್ ಗಂಡಂದ ಹೆಂಡತಿಗೆ ಬರೋದಿಲ್ಲ, ಹೆಂಡತಿದು ಗಂಡಗೆ ಬರೋದಿಲ್ಲ, ಅಪ್ಪಗೆ ಬರೋದಿಲ್ಲ, ಅಮ್ಮಗೆ ಬರೋದಿಲ್ಲ. ಜೀವನ ಈಗ ಇದು ಮಾಡಿದಾರಲ್ಲ ಸ್ವಲ್ಪ ಇದು ಸ್ಕೂಲಿಗೆ ಹೋಗೋ ಸ್ಟೂಡೆಂಟ್ಸ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸ್ಕೂಲಿಗೆ ಹೋಗೋದು ದೊಡ್ಡವರು. बोलो भारत माता की, बोलो भारत माता की, बोलो भारत माता की. वंदे वंदे वंदे. ಈಗ ಸಿಂಹ ಗರ್ಜನೆ. 3ನೇ ಸಾರಿ. ಡಿಪ್ರೆಷನ್ ಏನಿದೆ ಅದು ಕಡಿಮೆ ಆಗ್ತದೆ.
ನೋಡಿ ಬಹಳಷ್ಟು ಜನರಿಗೆ ಎಲ್ಲ ಕಾರು ಬಂಗ್ಲೆ ಐಶೋ ಆರಾಮಿ ಇರ್ತದೆ ಎಲ್ಲ, ಆದರೆ ಒಂದು ಖಿನ್ನತೆ, ಒಂದು ಡಿಪ್ರೆಷನ್ ಇರ್ತದೆ. ಇದೇ ಇಷ್ಟೇ ಲೈಫ್ ಅಲ್ಲ, ಏನು ಮಾಡೋದು ಎಲ್ಲ ಅಂತ ಒಂದು ಡಿಪ್ರೆಷನ್ ಬಂದ್ಬಿಡ್ತದೆ. ಆ ಡಿಪ್ರೆಷನ್ನು ಈ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ಕಡಿಮೆ ಆಗ್ತದೆ. ಅದಕ್ಕೆ ಇದು ಕಪಾಲಭಾತಿ, ಇವು ಎರಡನ್ನೂ ನಾವು ಜಾಸ್ತಿ ಮಾಡಬೇಕು. ಮಾಡಬೇಕು ಕಪಾಲಭಾತಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. ಇದು 5 ನಿಮಿಷದಿಂದ ಪ್ರಾರಂಭ ಮಾಡಿ 10 ನಿಮಿಷ, 15 ನಿಮಿಷ, ಸಾಕಾದಾಗ ನಿಲ್ಲಿಸ್ಬೇಕು, ಮತ್ತೆ ಮಾಡ್ತಾ ಹೋಗಬೇಕು. ಬಲಗೈ ಒಂದು ವೇಳೆ ಸಾಕಾಯಿತು ಅಂತಂದರೆ, ನೋವಾಯಿತು ಅಂತಂದರೆ ನೀವು ಎಡಗೈ ಕೂಡ ಯೂಸ್ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಬಲಗೈನೇ ಯೂಸ್ ಮಾಡಬೇಕು. ಆದರೆ ತೊಂದರೆ ಅನ್ನಿಸ್ತು ಅಂತಂದರೆ ಎಡಗೈ ಕೂಡ ನೀವು ಮಾಡ್ತಾ ಹೋಗ್ಬೋದು. ಉಚಿತ ಯೋಗ ಪ್ರಾಣಾಯಾಮ ಶಿಬಿರ, ಅದಕ್ಕೆ ಇನ್ನೂ ಹೆಚ್ಚೆಚ್ಚು ಜನರು ನೀವು ಬನ್ನಿ, ಮತ್ತು ನಿಮ್ಮವರನ್ನು ಇನ್ನೂ ಕರೆತನ್ನಿ ಎಂದು ಸದರ್ ಬಜಾರ್ ಪೊಲೀಸ್ ಠಾಣೆ ರಾಯಚೂರು ಮತ್ತು ಪತಂಜಲಿ ಯೋಗ ಸಮಿತಿ ರಾಯಚೂರು ವತಿಯಿಂದ ತಮಗೆ ವಿನಂತಿ.